ನಮಸ್ಕಾರ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಸ್ಟಾರ್ಟ್ ಮಾಡಿದ್ವಿ. ಒಂದಿಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ ಫಸ್ಟ್ ವಿಡಿಯೋ ಒಳಗೆ. ಇನ್ ದಿಸ್ ವಿಡಿಯೋ ವಿಲ್ ಬಿ ಕಂಟಿನ್ಯೂವಿಂಗ್ ವಿತ್ ದ ಕ್ವಶನ್ಸ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನಲ್ ಗ್ರೂಪ್ isomerism is not possible? Okay, the question. In which of the following functional group isomerism is not possible? ಅಂದ್ರೆ ಐಸೋಮೆರಿಸಮ್ ಅಂದರೆ ಏನು, ನಾ ಲಾಸ್ಟ್ ವಿಡಿಯೋ ಒಳಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೀನಿ. ಇನ್ನೊಮ್ಮೆ ಹೇಳೋದಾದ್ರೆ ಸೇಮ್ ಮೊಲಿಕ್ಯುಲರ್ ಫಾರ್ಮುಲಾ ಇರಬೇಕು, ಡಿಫ್ರೆಂಟ್ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಇರಬೇಕು. ಆ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಹೆಂಗೆ ಡಿಫ್ರೆಂಟ್ ಐತಿ ಅನ್ನೋದ್ರ ಮೇಲೆ ಬೇರೆ ಬೇರೆ ಐಸೋಮೆರಿಸಮ್ ಇರ್ತವೆ. ಚೈನ್ ಐಸೋಮೆರಿಸಮ್, ಫಂಕ್ಷನಲ್ ಐಸೋಮೆರಿಸಮ್, ಇವೆಲ್ಲ ಬೇರೆ ಬೇರೆ ಇರ್ತವೆ. ಸೊ ಡೆಫಿನೆಟ್ಲಿ ಫಂಕ್ಷನಲ್ ಗ್ರೂಪದ ಬಗ್ಗೆ ಮಾತಾಡಕತ್ತಾರ ಅಂದ್ರೆ ಫಂಕ್ಷನಲ್ ಐಸೋಮೆರಿಸಮ್ ಬಗ್ಗೆನ ದೇ ಆರ್ ರೆಫರಿಂಗ್. ಓಕೆ, ಸೊ ಇವು ಇಷ್ಟು ಫಂಕ್ಷನಲ್ ಗ್ರೂಪ್ ಒಳಗೆ ಐಸೋಮೆರಿಸಮ್ ಯಾವ ತೋರ್ಸಂಗಿಲ್ಲ ಅಂತ ಕೇಳಿ. ಸೊ ಫಸ್ಟು ವಿಲ್ ಕನ್ಸಿಡರ್ ಆಲ್ಕೋಹಾಲ್ಸ್. ಇದನ್ನು ತೊಗೊಂಡ್ರೆ ಇಥೆನಾಲ್ ಅಂದರೆ ಈಥೈಲ್ ಆಲ್ಕೋಹಾಲ್, C2H5OH, ಅಥವಾ ಅದನ್ನು ಹೆಂಗೂ ಬರೀಬೋದು CH3CH2OH. ಇದು ಈಥೈಲ್ ಆಲ್ಕೋಹಾಲ್ ಅಥವಾ ಇಥೆನಾಲ್. Ethyl alcohol is a common name, ethanol is a IUPAC name. ಇದನ್ನು ನಾನು ಹಿಂಗೂ ಬರೀತೀನಿ ಅನ್ಕೋರಿ, CH3OCH3 ಡೈಮಿಥೈಲ್ ಈಥರ್ ಇದು ಆಲ್ಕೋಹಾಲ್. ಫಸ್ಟ್ ಆಫ್ ಆಲ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಐತಿ ನೋಡ್ರಿ. 1 2 ಕಾರ್ಬನ್, C2, ಹೈಡ್ರೋಜನ್ 2 5 R, H6, 1 ಆಕ್ಸಿಜನ್, C2H6O. ಇದು ನೋಡ್ರಿ C2H6O, C2 3 R, H6O. ಸೊ ಮೊಲಿಕ್ಯುಲರ್ ಫಾರ್ಮುಲಾ ಸೇಮ್ ಐತಿ. ಫಂಕ್ಷನಲ್ ಗ್ರೂಪ್ ಚೇಂಜ್ ಆಯ್ತು ಮತ್ತು ಐಸೋಮರ್ಸು ಹೌದು. ಸೊ ಆಲ್ಕೋಹಾಲ್ಸ್ ಕ್ಯಾನ್ ಶೋ ಫಂಕ್ಷನಲ್ ಐಸೋಮರಿಸಮ್, ದೇ ಕ್ಯಾನ್ ಶೋ ಐಸೋಮರಿಸಮ್. ಇವೆರಡು ಫಂಕ್ಷನಲ್ ಐಸೋಮರ್ಸ್. ಒಂದು ಎದಕ್ಕೆ ಫಂಕ್ಷನಲ್ ಐಸೋಮರ್ಸ್ ಅಂದರೆ ದೇ ಹ್ಯಾವ್ ಸೇಮ್ ಮೊಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್, ಆ್ಯಂಡ್ that different structural arrangement is due to different ಫಂಕ್ಷನಲ್ ಗ್ರೂಪ್. ಇಲ್ಲಿ ಆಲ್ಕೋಹಾಲ್, ಇಲ್ಲಿ ಈಥರ್. ಸೊ ಆಲ್ಕೋಹಾಲ್ ಈಥರ್ ಆಗಿ ಏನು ಮಾಡ್ಬೋದು, ಐಸೋಮೆರಿಸಮ್ ತೋರಿಸ್ಬಹುದು. ಸೊ ಯಾವುದು ತೋರಿಸಂಗಿಲ್ಲ ಅಂತ ಕೇಳ್ಯಾರ. ಸೊ ಆಲ್ಕೋಹಾಲ್ ತೋರಿಸುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಿ ನೋಡೋಣ, ಅಲ್ಡಿಹೈಡ್ಸ್. ಅದರದ್ದು ಇದನ್ನು ತೊಗೊಂಡ್ವಿ ಅಂದ್ರೆ ನಾವು ಈ ಮೆಂಬರ್ CH3 CH2CHO ಏನಾಯ್ತು ನೋಡ್ರಿ, ಇದು ರೂಟ್ ವರ್ಡ್ 1 2 3 ಪ್ರೊಪೆನಾಲ್. ಇದು ನಮ್ಮದು ಏನು ಅಲ್ಡಿಹೈಡ್. ಇದನ್ನು ಹೆಂಗೂ ಬರೀಬೋದು, ನಿಮ್ಗೆ ಆಲ್ರೆಡಿ ಗೆಸ್ ಮಾಡಿರ್ತೀರಿ ಅನ್ಕೊಂತೀನಿ. CH3 C ಡಬಲ್ ಬಾಂಡು CH3 ಅಸಿಟೋನ್, ಸೊ ಪ್ರೊಪೆನೋನ್. ಸೊ ಇದು ಅಲ್ಡಿಹೈಡ್ ಕೀಟೋನ್ ಆಯ್ತು. ಮೊದಲು ಐಸೋಮರ್ಸ್ ಹೌದಿಲ್ಲ ಚೆಕ್ ಮಾಡ್ಬೇಕಂದ್ರೆ ಮೊಲಿಕ್ಯುಲರ್ ಫಾರ್ಮುಲಾ ಸೇಮ್ ಐತಿಲ್ಲ ಚೆಕ್ ಮಾಡಬೇಕು. ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಅಂತೂ ಬೇರೆ ಬೇರೆ ಐತಿ. ಹೆಂಗೆ ಬೇರೆ ಐತಿ, ಇಲ್ಲ ಅಲ್ಡಿಹೈಡ್ ಐತಿ, ಇಲ್ಲ ಕೀಟೋನ್ ಐತಿ. ಸೊ ಇವು ಫಂಕ್ಷನಲ್ ಐಸೋಮರ್ಸ್. ಬಟ್ ಬಿಫೋರ್ ದ್ಯಾಟ್ ವಿ ವಿಲ್ ಹ್ಯಾವ್ ಟು ವೆರಿಫೈ ಅಬೌಟ್ ದ ಮೊಲಿಕ್ಯುಲರ್ ಫಾರ್ಮುಲಾ. 1 2 3 C3, ಹೈಡ್ರೋಜನ್ 3 2 5 R, H6O. ಇಲ್ಲೇ C3 1 2 3 H6 1 ಆಕ್ಸಿಜನ್ O. ಸೊ ಮೊಲಿಕ್ಯುಲರ್ ಫಾರ್ಮುಲಾ ಸೇಮ್, different structural arrangement, and that is due to different functional groups. So functional isomers ತೋರಿಸ್ತಾವೆ. ಇದನ್ನು ಯಾವುದು ತೋರಿಸಂಗಿಲ್ಲ ಅಂತ ಹೇಳ್ಯಾರ. ಸೊ ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಅಲ್ಲ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೆಂಗೆ ಹೇಳ್ತೀಪ್ಪ ನೀನು, ಇದು ತೋರಿಸುತ್ತೆ ಸೈನೈಡ್ಸ್, CnNC ಅದು ತೋರಿಸುತ್ತೆ. ಸೈನೈಡ್, ಐಸೋಸೈನೈಡ್ ಇದು ತೋರಿಸುತ್ತೆ. ಇದು ತೋರಿಸಂಗಿಲ್ಲ. ಆಲ್ಕೈಲ್ ಹ್ಯಾಲೈಡ್ಸ್ ತೋರಿಸಂಗಿಲ್ಲ. ಯಾಕಂದ್ರೆ ನೋಡ್ರಿ, ಈಗ CH3 CH2 Cl ಇದು ಆಲ್ಕೈಲ್ ಹ್ಯಾಲೈಡಾ. ಇದು ಹೆಂಗೆ ಬಂತು, ಅಲ್ಕೇನ್ಸ್ ಒಳಗೆ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಹೈಡ್ರೋಜನ್ ಹೋಗಿ ಹ್ಯಾಲೋಜನ್ ಬಂದ್ರೆ ಆಲ್ಕೈಲ್ ಹ್ಯಾಲೈಡ್ಸ್. ಸೊ C2H6 ಈಥೇನ್ ಒಳಗೆ C2H6 ಒಳಗೆ ಒಂದು ಹೈಡ್ರೋಜನ್ ತೆಗೆದು ಒಂದು ಕ್ಲೋರಿನ್ ಬಂದೈತಿ, ಅದು C2H5Cl. ಅದನ್ನು ಹಿಂಗೆ ಬರ್ತೇನೆ. ಸೊ ಇದು ಹ್ಯಾಲೋಲ್ಕೇನ್ ಅಥವಾ ಆಲ್ಕೈಲ್ ಹ್ಯಾಲೈಡ್. ಹ್ಯಾಲೋಲ್ಕೇನ್ಸ್, ಹ್ಯಾಲೋರಿನ್ಸ್ ಸಪ್ರೇಟ್ ಚಾಪ್ಟರ್ ಕಲ್ತೀವಿ ನಾವು. ಓಕೆ, ಸೊ ಈಗ ಇದ್ರಾಗ ನಾ ಇನ್ನೊಂದು ಆಲ್ಕೈಲ್ ಹ್ಯಾಲೈಡ್ ತೊಗೊಂಡು ಬಂದ್ರೆ
CH3CH2 ಏನು ಮಾಡ್ತೀನಿ, ಇದ್ರ CL ಬದಲಿ ಇನ್ನೊಂದು ಯಾವ್ದಾರ ನಾನು ಹ್ಯಾಲೋಜನ್ ಹಾಕ್ಬೇಕಲ್ಲ, BR ಅಥವಾ ಬ್ರೋಮಿನ್, ಅಯೋಡಿನ್, ಫ್ಲೋರಿನ್. ಸೊ ಹಿಂಗೆ ಹಾಕಿದಾಗ ಅಲ್ಕೈಲ್ ಹಲೈಡ್ ಈಗ ಇದನ್ನು ಚೇಂಜ್ ಮಾಡ್ಬೇಕು. ಇದನ್ನು ಚೇಂಜ್ ಮಾಡಿ ಇದನ್ನು ಹಾಕಿದ್ರೆ ನೋಡಿರಿ ಇದು ಬೇರೆನಾಥ ಮೊಲಿಕ್ಯುಲರ್ ಫಾರ್ಮುಲಾ ಸೇಮ್ ಆಗಲಿಲ್ಲ. ಇಲ್ಲಿ CL ಇಲ್ಲಿ BR. ಇಲ್ಲರಿ ನಾವು BR ಹಾಕಂಗಿಲ್ಲ, ಆಲ್ಕೋಹಾಲ್ ಹಾಕ್ತೀವಿ. ಓಕೆ, OH O ಬಂತು, ಇಲ್ಲಂತೂ O ಇಲ್ಲೇ ಇಲ್ಲ. ಸೊ ಹಂಗೆ ನೀವು ಬೇರೆ ಬೇರೆ ಟ್ರೈ ಮಾಡಿದ್ರು ಇಲ್ಲಿ ಏನು ಬರೋಂಗಿಲ್ಲ, ಐಸೋಮರ್ಸ್ ಬರೋಂಗಿಲ್ಲ. ಸೊ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ಗ್ರೂಪ್ ಐಸೋಮರಿಸಮ್ ಇಸ್ ನಾಟ್ ಪಾಸಿಬಲ್ ಅಂದ್ರೆ ಅಲ್ಕೈಲ್ ಹಲೈಡ್ಸ್ ಒಳಗೆ ಏನಾಗಂಗಿಲ್ಲ, ಐಸೋಮರಿಸಮ್ ನೋಡೋಕೆ ಸಿಗಂಗಿಲ್ಲ. ಫಂಕ್ಷನಲ್ ಐಸೋಮರ್ಸ್ ಅಲ್ಕೈಲ್ ಹಲೈಡ್ಸ್ ತೋರಿಸಂಗಿಲ್ಲ. ಸೊ ಆಲ್ಕೋಹಾಲ್ಸ್ ತೋರಿಸ್ತಾವೆ, ಆಲ್ಡಿಹೈಡ್ಸ್ ತೋರಿಸ್ತಾವೆ, ಸೈನೈಡ್ಸ್ ತೋರಿಸ್ತಾವೆ, ಅಲ್ಕೈಲ್ ಹಲೈಡ್ಸ್ ತೋರಿಸಂಗಿಲ್ಲ. ಯಾವ್ದು ತೋರಿಸಂಗಿಲ್ಲ ಅಂತ ಹೇಳ್ಯಾರ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಫಾಲೋಯಿಂಗ್. ಈಗ 4 ಸ್ಟೇಟ್ಮೆಂಟ್ ಕೊಟ್ಟಾರಿಲ್ಲೇ, ಇದ್ರಾಗ ಯಾವ್ದು ಕರೆಕ್ಟ್ ಅಂತ ನಾವು ಹೇಳಬೇಕು. ಒಂದೇ ಸ್ಟೇಟ್ಮೆಂಟ್, ಡೈಮಿಥೈಲ್ ಈಥರ್ ಆ್ಯಂಡ್ ಇಥೆನಾಲ್ ಆರ್ ಚೈನ್ ಐಸೋಮರ್ಸ್. 2 ಕಾಂಪೌಂಡ್ ಅದಾವಿಲ್ಲ, ಡೈಮಿಥೈಲ್ ಈಥರ್ ಮತ್ತು ಇಥೆನಾಲ್. ಇವು ಚೈನ್ ಐಸೋಮರ್ಸ್ ಹೌದೋ ಅಲ್ಲೋ ಅಂತ ಹೇಳಬೇಕು. ಫಸ್ಟ್ ಆಫ್ ಆಲ್ ಚೈನ್ ಐಸೋಮರಿಸಮ್ ಅಂದರೆ ಏನು? ಈಗ ನೋಡ್ರಿ, 2 ನಾನು ಇಲ್ಲೇ ಕಾಂಪೌಂಡ್ ಬರಿತೀನಿ, ಡೈಮಿಥೈಲ್ ಈಥರ್ ಮತ್ತು ಇಥೆನಾಲ್. ಈಗ ಪ್ರೀವಿಯಸ್ ಕ್ವಶನ್ನಾಗ ಬಂದಿತ್ತಿದ್ದು CH3OCH3 ಇದು ಡೈಮಿಥೈಲ್ ಈಥರ್, ಇಥೆನಾಲ್ CH3CH2OH. ಸೊ ಇವು ಆಗಲೇ ಡಿಸ್ಕಸ್ ಮಾಡಿವಿ ನಾವು. ಇವು ಎಂಥ ಐಸೋಮರ್ಸ್? ಇವು ಫಂಕ್ಷನಲ್ ಐಸೋಮರ್ಸ್, ಬಿಕಾಸ್ ದೇ ಆರ್ ಎಕ್ಸಿಬಿಟಿಂಗ್ ಐಸೋಮರಿಸಮ್ ಡ್ಯೂ ಟು ಡಿಫರೆನ್ಸ್ ಇನ್ ದ ಫಂಕ್ಷನಲ್ ಗ್ರೂಪ್. ಇದು ಈಥರ್ ಆದ್ರೆ ಇದು ಆಲ್ಕೋಹಾಲ್. ಸೊ ಅವು ಫಂಕ್ಷನಲ್ ಗ್ರೂಪ್ ಬೇರೆ ಇದ್ದಿದ್ದಕ್ಕೆ ಐಸೋಮರಿಸಮ್ ತೋರ್ಸಕತ್ತಾವ ಅಂದ್ರೆ ಅವು ಫಂಕ್ಷನಲ್ ಐಸೋಮರ್ಸ್, ಚೈನ್ ಐಸೋಮರ್ಸ್ ಅಲ್ಲ. ಸೊ ಆಪ್ಷನ್ ಎ ತಪ್ಪು. ಯಾವುದು ಕರೆಕ್ಟು ಅಂತ ಕೇಳ್ಯಾರ. ಸೊ ಚೈನ್ ಐಸೋಮರಿಸಮ್ ಅಂದರೆ ಏನು? ಚೈನ್ ಬೇರೆ ಬೇರೆ ಇರಬೇಕು, ಬಟ್ ಸೇಮ್ ಮೊಲಿಕ್ಯುಲರ್ ಫಾರ್ಮುಲಾ ಇರಬೇಕು. ಅದು ಏನಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಸೊ ಇವು ಆಬ್ವಿಯಸ್ಲಿ ಚೈನ್ ಐಸೋಮರ್ಸ್ ಅಂತೂ ಅಲ್ಲ, ಅವು ಫಂಕ್ಷನಲ್ ಐಸೋಮರ್ಸ್. ಆಪ್ಷನ್ ಬಿ, ಇಥೆನೋಯಿಕ್ ಆ್ಯಸಿಡ್ ಆ್ಯಂಡ್ ಮಿಥೈಲ್ ಮಿಥನೋಯೇಟ್ ಆರ್ ಪೊಸಿಷನ್ ಐಸೋಮರ್ಸ್. ಅಂದರೆ ಫಂಕ್ಷನಲ್ ಗ್ರೂಪ್ ಸೇಮ್ ಇರಬೇಕು, ಬಟ್ ಅವು ಆ ಫಂಕ್ಷನಲ್ ಗ್ರೂಪ್ ಎಲ್ಲದಾವು ಅನ್ನೋದು ಬೇರೆ ಬೇರೆ ಇರಬೇಕು. ಎಲ್ಲದಾವ ಇನ್ ದ ಸೆನ್ಸ್, ಈಗ ಬ್ಯೂಟ್ 2-ine, ಬ್ಯೂಟ್ 3-ine. ಈಗ ಡಬಲ್ ಬಾಂಡ್ ಸೆಕೆಂಡ್ ಪೊಸಿಷನ್ ಆಗಿದ್ರೆ 2, ಥರ್ಡ್ ಪೊಸಿಷನ್ ಆಗಿದ್ರೆ 3, ಹಿಂಗೆ ಪೊಸಿಷನ್. ಸೊ ಸೇಮ್ ಫಂಕ್ಷನಲ್ ಗ್ರೂಪ್ ಇರಬೇಕು, ಬಟ್ ಅದ್ರ ಪೊಸಿಷನ್ ಬೇರೆ ಬೇರೆ ಇರಬೇಕು, ಅಂದ್ರೆ ಅವು ಪೊಸಿಷನ್ ಐಸೋಮರ್ಸ್. ಓಕೆ, ಸೊ ಇಲ್ಲೇ ನೋಡ್ರಿ, ಇಥೆನೋಯಿಕ್ ಆ್ಯಸಿಡ್ ಫಾರ್ಮುಲಾ ಏನು? CH3COOH. ಮಿಥೈಲ್ ಮಿಥನೋಯೇಟ್ ಅಂದ್ರೆ ಇಲ್ಲೇ OCH3 ಬರ್ತೈತಿ, ಆಮೇಲೆ ಇಲ್ಲಿ C ಡಬಲ್ ಬಾಂಡ್ ಬರ್ತೈತಿ. ಇದ್ರ ಜೊತೆಗೆ ಒಂದು ಹೈಡ್ರೋಜನ್ ಬರ್ತದೆ, ಯಾಕಂದ್ರೆ ಕಾರ್ಬನ್ 4 ಬಾಂಡ್ ಮಾಡ್ಬೇಕು. ಸೊ 1 2 3 4. ಸೊ ಇಲ್ಲಿ C ಡಬಲ್ ಬಾಂಡು OCH3. ಸೊ ಇಲ್ಲೇ ಅಗೇನ್ ದೇ ಆರ್ ನಾಟ್ ಪೊಸಿಷನ್ ಐಸೋಮರ್ಸ್, ಬಿಕಾಸ್ ಫಂಕ್ಷನ್ ಗ್ರೂಪ್ ಬೇರೆ ಬೇರೆ ಐತಿ, ಅಂದರೆ ಅವು ಫಂಕ್ಷನಲ್ ಐಸೋಮರ್ಸ್, ಪೊಸಿಷನ್ ಐಸೋಮರ್ಸ್ ಅವು ಅಲ್ಲ. ಸೊ ಆಪ್ಷನ್ ಸಿ, N-ಬ್ಯೂಟೇನ್ ಐಸೋಬ್ಯೂಟೇನ್ ಆ್ಯಂಡ್ ಐಸೋಬ್ಯೂಟೇನ್ ಆರ್ ಫಂಕ್ಷನಲ್ ಐಸೋಮರ್ಸ್ ಅಂತ ಹೇಳಿ. N-ಬ್ಯೂಟೇನ್ ಅಂದ್ರೆ ಸ್ಟ್ರೇಟ್ ಚೈನ್ ಬ್ಯೂಟೇನ್, 1 2 3 4 ಹಿಂಗೆ ಸ್ಟ್ರೇಟ್ ಚೈನ್. ಐಸೋಬ್ಯೂಟೇನ್ ಅಂದರೆ ಬ್ರಾಂಚ್ ಚೈನ್ ಆಗುತ್ತೆ. ಸೊ ಬಟ್ 2 ಅಲ್ಕೇನ್ಸ್ ಅವು, ಇದು ಅಲ್ಕೇನ್, ಬಟ್ ಇದು ಸ್ಟ್ರೇಟ್ ಚೈನ್, ಇದು ಬ್ರಾಂಚ್ ಚೈನ್. ಸೊ ಈಗ ಅದ್ರದ್ದು ಏನು ಚೈನ್ ಆಯ್ತು? ಚೈನ್ ಬೇರೆ ಆಯ್ತು. 2 ಅಲ್ಕೇನ, 2 ಬ್ಯೂಟೇನ, ಬಟ್ ಒಂದು ಸ್ಟ್ರೇಟ್ ಚೈನ್, ಒಂದು ಬ್ರಾಂಚ್ ಚೈನ್. ಸೊ ಚೈನ್ ಬೇರೆ ಆಯ್ತು. ಚೈನ್ ಬೇರೆ ಆಗಿದ್ದಕ್ಕೆ ಅವು ಐಸೋಮರ್ಸ್. ಸೊ ಅವು ಫಂಕ್ಷನಲ್ ಐಸೋಮರ್ಸ್ ಅಲ್ಲ, ಚೈನ್ ಐಸೋಮರ್ಸ್ ಅವು. ಸೊ ಆಪ್ಷನ್ ಎ ತಪ್ಪು, ಬಿ ತಪ್ಪು, ಸಿ ತಪ್ಪು. ಸೊ ಆಪ್ಷನ್ ಡಿ ಕರೆಕ್ಟ್ ಇರ್ತದೆ. ನೋಡೋಣ ನಾವು, ಪ್ರೊಪೇನ್ 1 ಆಲ್ ಆ್ಯಂಡ್ ಪ್ರೊಪೇನ್ 2 ಆಲ್ ಆರ್ ಪೊಸಿಷನ್ ಐಸೋಮರ್ಸ್. ಇದು ಕರೆಕ್ಟ್, ಬಿಕಾಸ್ ಇಲ್ಲೂ ಆಲ್ಕೋಹಾಲ್, ಸೇಮ್ ಫಂಕ್ಷನಲ್ ಗ್ರೂಪ್, ಬಟ್ ಇದ್ರದ್ದು ಫಸ್ಟ್ ಪೊಸಿಷನ್ನೇ ಐತಿ, ಇದ್ರ ಸೆಕೆಂಡ್ ಪೊಸಿಷನ್ ಐತಿ. ಸೊ ಪೊಸಿಷನ್ ಬೇರೆ ಇದ್ದು ಏನೇನು ಸೇಮ್ ಇರಬೇಕು? ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರಬೇಕು, ಸ್ಟ್ರಕ್ಚರಲ್ ಫಾರ್ಮುಲಾ ಬೇರೆ ಬೇರೆ ಇರಬೇಕು, ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಡಿಫ್ರೆಂಟ್ ಇರಬೇಕು. ಆ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಹೆಂಗೆ ಡಿಫ್ರೆಂಟ್ ಇರಬೇಕು? ಫಂಕ್ಷನಲ್ ಗ್ರೂಪ್ ಸೇಮ್ ಇರಬೇಕು, ಬಟ್ ಅದ್ರ ಫಂಕ್ಷನಲ್ ಗ್ರೂಪ್ ಪೊಸಿಷನ್ ಬೇರೆ ಇರಬೇಕು. ಫಂಕ್ಷನಲ್ ಗ್ರೂಪ್ ಸೇಮ್ ಐತಿ, ಇಲ್ಲೂ ಆಲ್ಕೋಹಾಲ್, ಇಲ್ಲಿ ಫಸ್ಟ್ ಪೊಸಿಷನ್ ಆಗಿದ್ರೆ ಇಲ್ಲಿ ಸೆಕೆಂಡ್ ಪೊಸಿಷನ್ ಆಗಿದೆ. ಸೊ ಪೊಸಿಷನ್ ಐಸೋಮರ್ಸ್, ಇದು ಕರೆಕ್ಟ್. ಸೊ ಇವು 2 ಕ್ವಶನ್, ಈ ಕ್ವಶನ್ ಮತ್ತು ಅದು ಪ್ರೀವಿಯಸ್ ಕ್ವಶನ್, 2 ದಿ ವರ್ ಬೇಸ್ಡ್ ಆನ್ ಐಸೋಮೆರಿಸಮ್. ಸೊ ಐಸೋಮೆರಿಸಮ್ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಅದಾವೆ.
ಭಾಳ ಡಿಫಿಕಲ್ಟ್ ಕ್ವಶನ್ಸ್ ಏನು ಬರೋಂಗಿಲ್ಲ. ಈಗ ನಾನು ಏನು ಮಾಡ್ಸಕತ್ತೀನಿ ಇದು ಡಿಫಿಕಲ್ಟಿ ಲೆವೆಲ್ ಹೆಚ್ಚು ಕಮ್ಮಿ ಬರ್ತಾವೆ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಲಾಸ್ಟ್ ಕ್ವಶನ್ ಏನು ಅಪಿಯರ್ ಆಗಿತ್ತು ಅದು ಕರ್ನಾಟಕ CET 2017 ಒಳಗೆ ಅಪಿಯರ್ ಆಗಿತ್ತು. ಇದು ಕರ್ನಾಟಕ CET 2013 ಒಳಗೆ ಅಪಿಯರ್ ಆಗೈತಿ. ವೆರಿ ಸಿಂಪಲ್ ಕ್ವಶನ್. ಮೆಸೋಮೆರಿಕ್ ಎಫೆಕ್ಟ್ ಇನ್ವಾಲ್ವ್ಸ್ ಅಷ್ಟ ಕ್ವಶನ್ ಅಷ್ಟೇ. 4 ಆಪ್ಷನ್ ಏನದಾವ್ರಿ: ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್, ಡಿಲೋಕಲೈಸೇಷನ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್, ಪಾರ್ಷಿಯಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಆಪ್ಷನ್ ಡಿ, ಡಿಲೋಕಲೈಸೇಷನ್ ಆಫ್ ಪೈ ಆ್ಯಂಡ್ ಸಿಗ್ಮಾ ಎಲೆಕ್ಟ್ರಾನ್ಸ್. ಫಸ್ಟ್ ಆಫ್ ಆಲ್ ಡಿಲೋಕಲೈಸೇಷನ್ ಅಂದ್ರೆ ಏನು? ಅದ್ರ ಜಾಗ ಬಿಟ್ಟು ಇನ್ನೊಂದು ಕಡೆ ಹೋದ್ರೆ ದ್ಯಾಟ್ ಇಟ್ ಸೆಲ್ಫ್ ಇಸ್ ಡಿಲೋಕಲೈಸೇಷನ್. ಮೆಸೋಮೆರಿಕ್ ಎಫೆಕ್ಟ್ ಆರ್ ರೆಸೋನ್ ಆರ್ ಇಸ್ ಆಲ್ಸೋ ಕಾಲ್ಡ್ ರೆಸೋನೆನ್ಸ್ ಎಫೆಕ್ಟ್. ಅದರೊಳಗೆ ಏನಾಗುತ್ತೆ ರೀ? ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ನಾನು ಬೆನ್ಸಿನ್ ರಿಂಗ್ ಕನ್ಸಿಡರ್ ಮಾಡಿ ಅನ್ಕೋರಿ. ಇಲ್ಲಟ್ ಎಲ್ಲ ಆಲ್ಟರ್ನೇಟ್ ಸಿಂಗಲ್ ಬೌಂಡ್ ಡಬಲ್ ಬೌಂಡ್ ಇರ್ತಾವೆ. ಈಗ ಇದು ಇಲ್ಲಿ ಬಂತು, ಈ ಎಲೆಕ್ಟ್ರಾನ್ಸ್ ಇಲ್ಲಿ ಬಂತು, ಯಾವುದೋ ಒಂದು ರೀಸನಿಗೆ ಇಲ್ಲಿ ಬಂತು ಅಂದ್ರೆ ಇಲ್ಲೇ ಪಾಸಿಟಿವ್ ಚಾರ್ಜ್ ಬಿಕಾಸ್ ಇದು ಇಲ್ಲಿ ಬಂತು. ನೆಕ್ಸ್ಟ್ ಇದು ರಿಪೆಲ್ ಆಗುತ್ತೆ, ಇದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇದು ರಿಪೆಲ್ ಆಗುತ್ತೆ, ಇದು ಹೋಗುತ್ತೆ. ಯಾವ ಹೊಂಟಾವು ನೋಡ್ರಿ? ಇವು ಹೊಂಟಾವು. ಇವು ಫಸ್ಟ್ ಬಾಂಡ್ ಇಸ್ ಆಲ್ವೇಸ್ ಸಿಗ್ಮಾ ಬಾಂಡ್, ಸೆಕೆಂಡ್ ಬಾಂಡ್ ಇಸ್ ಪೈ ಬಾಂಡ್. ಪೈ ಬಾಂಡು ಡಿಲೋಕಲೈಸ್ ಆಗತ್ತೆ ಅಂದ್ರೆ ಅದರ ಜಾಗ ಬಿಟ್ಟು ಇನ್ನೊಂದು ಕಡೆ ಹೊಂಟಾವು. ಸೊ ಈ ಮೆಸೋಮೆರಿಕ್ ಎಫೆಕ್ಟ್ ಅಥವಾ ರೆಸೋನೆನ್ಸ್ ಎಫೆಕ್ಟ್ ಆಗ್ಬೇಕಂದ್ರೆ ಏನಾಗಬೇಕು? ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆಗಬೇಕು, ಸಿಗ್ಮಾ ಅಲ್ಲ. ಸಿಗ್ಮಾ ಅಂದರೆ ಈಗ ಎರಡು ಆಟಮ್ ನಡು ಬಾಂಡ್ ಆದಾಗ ಫಸ್ಟ್ ಬಾಂಡ್ ಇಸ್ ಆಲ್ವೇಸ್ ಸಿಗ್ಮಾ ಬಾಂಡ್, ಸೆಕೆಂಡ್ ಬಾಂಡ್ ಇಸ್ ಪೈ ಬಾಂಡ್. ಸೊ ಈ ಪೈ ಬಾಂಡ್ ಲೂಸ್ಲಿ ಹೆಲ್ಡ್ ಇರ್ತೈತಿ. ಸಿಗ್ಮಾ ಬಾಂಡ್ ಆಗೋದು ಹೆಡ್ ಆನ್ ಓವರ್ಲ್ಯಾಪಿಂದ, ಸೊ ಸ್ಟ್ರಾಂಗ್ ಇರ್ತದೆ. ಪೈ ಬಾಂಡ್ ಆಗೋದು ಸೈಡ್ ವೈಸ್ ಓವರ್ಲ್ಯಾಪಿಂದ. ಸೈಡ್ ವೈಸ್ ಓವರ್ಲ್ಯಾಪ್ ಆದ್ರೆ ಎಫೆಕ್ಟಿವ್ ಓವರ್ಲ್ಯಾಪಿಂಗ್ ಇರಂಗಿಲ್ಲ. ದೇ ವಿಲ್ ಬಿ ಲೂಸ್ಲಿ ಹೆಲ್ಡ್, ದೇರ್ ಫೋರ್ ದೇ ಕ್ಯಾನ್ ಡಿಲೋಕಲೈಸ್. ಲೂಸ್ಲಿ ಹೆಲ್ಡ್ ಇದ್ದಕ್ಕೆ ಅವು ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗಬಹುದು. ಈ ಒಂದು ಜಾಗದಿಂದ ಇನ್ನೊಂದು ಜಾಗ ಏನು ಹೋಗ್ತಾವಲ್ಲ ಅದಕ್ಕೆ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅದಾಗಿದ್ದಕ್ಕೆ ಮೆಸೋಮೆರಿಕ್ ಎಫೆಕ್ಟ್ ಅಥವಾ ರೆಸೋನೆನ್ಸ್ ಎಫೆಕ್ಟ್ ಆಗುತ್ತೆ. 2013 ಒಳಗೆ ಕೇಳಿದ್ರು. ವೆರಿ ಸಿಂಪಲ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೀವು ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಇದು ರೆಸೋನೆನ್ಸ್ ಎಫೆಕ್ಟ್ ಮೇಲೆ ಐತಿ. ಅದು ಅಗದಿ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಇತ್ತು. ಇದಾಗ ಒಂದು ಸ್ವಲ್ಪ ವಿಚಾರ ಮಾಡೋದೈತಿ. ಇದು ನೀಟ್ ಒಳಗೆ ಅಪಿಯರ್ ಆಗಿದ್ದ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಎಕ್ಸರ್ಟ್ಸ್ +M ಆರ್ +R ಇಫೆಕ್ಟ್? +M ಅಂದ್ರೆ ಮೆಸೋಮೆರಿಕ್, ರೆಸೋನೆನ್ಸ್ ಎರಡು ಒಂದ. ಇವು +M ಅಥವಾ +R ತೋರಿಸೋದು ಯಾವುದು ಇವಿಷ್ಟು ಗ್ರೂಪ್ ಒಳಗೆ? ಓಕೆ, ಫಸ್ಟ್ ಆಫ್ ಆಲ್ +M ಅಂದ್ರೇನು, +R ಅಂದ್ರೇನು, -R ಅಂದ್ರೇನು? ಈ ಬೆನ್ಸಿನ್ ರಿಂಗ್ ಜೋಡಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ +M ಅಥವಾ +R ಎಫೆಕ್ಟ್ ತೋರಿಸುತ್ತೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ -M ಅಥವಾ -R ಎಫೆಕ್ಟ್ ತೋರಿಸುತ್ತೆ. ಇದನ್ನು ನೀವು ತಲೆಗಿಟ್ಟುಕೋರಿ. ಇಷ್ಟು ನಿಮಗೆ ಗೊತ್ತಿದ್ರೆ ಈ ಕ್ವಶನ್ ಆನ್ಸರ್ ಮಾಡಬಹುದು. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. +M ಅಥವಾ +R ಎಫೆಕ್ಟ್ ತೋರಿಸ್ಬೇಕಂದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರಬೇಕು. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂದ್ರೆ -M ಅಥವಾ -R ಎಫೆಕ್ಟ್ ತೋರಿಸುತ್ತೆ. ಏನಿದು +M? ಇಷ್ಟು ಗೊತ್ತಾದ್ಮೇಲೆ ವಿಲ್ ಆನ್ಸರ್ ದ ಕ್ವಶನ್. ಒಂದೇ ಆಪ್ಷನ್ ತೊಗೊಂಡ್ರಿ, ಫಿನಾಲ್. ಇದು ಬೆನ್ಸಿನ್ ರಿಂಗ್ ಜೋಡಿ OH ಇದ್ರೆ ಫಿನಾಲ್. ಇದು ಇಲ್ಲೇ OH ಐತೆ. ಓಕೆ, ಆಕ್ಸಿಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ. ಈಗ ಈ ಲೋನ್ ಪೇರ್, ಈ ಎಲೆಕ್ಟ್ರಾನ್ಸ್, ಈ ಪೈ ಎಲೆಕ್ಟ್ರಾನ್ಸ್ ರಿಪೆಲ್ ಆಗ್ತವೆ. ಎರಡು ರಿಪೆಲ್ ಆಗಿ ಇದು ಇಲ್ಲಿ ಬರ್ತೈತಿ. ಸೊ ಈಗ ನೆಕ್ಸ್ಟ್ ಇದು ರಿಪೆಲ್ ಆಗಿ ಇದು ಇಲ್ಲಿ ಹೋಗ್ತೈತಿ. ನೆಕ್ಸ್ಟ್ ಇದು ರಿಪೆಲ್ ಆಗಿ ಇದು ಇಲ್ಲಿ ಹೋಗ್ತೈತಿ. ಇದೇ ಮೆಸೋಮೆರಿಕ್ ಎಫೆಕ್ಟ್. ಈಗ ನೋಡ್ರಿ, ಎಲೆಕ್ಟ್ರಾನ್ಸ್ ಆರ್ ಕಮಿಂಗ್ ಇನ್ ಟು ದ ಬೆನ್ಸಿನ್ ರಿಂಗ್, ಇನ್ ಟು ದ ರಿಂಗ್, ರಿಲೀಸ್ಡ್ ಇನ್ ಟು ದ ಸಿಸ್ಟಮ್. ದೀಸ್ ಎಲೆಕ್ಟ್ರಾನ್ಸ್ ಆರ್ ಬೀಂಗ್ ರಿಲೀಸ್ಡ್ ಇನ್ ಟು ದ ಸಿಸ್ಟಮ್. ಇಲ್ಲೇ ವಿಡ್ರಾಯಿಂಗ್ ಗ್ರೂಪ್ ಇತ್ತಂದ್ರೆ ಈಗ ಎಲೆಕ್ಟ್ರಾನ್ಸ್ ಇದಕ್ಕೆ ಕೊಡಾಕತ್ತೈತಿ. ಇಲ್ಲಿ ವಿಡ್ರಾಯಿಂಗ್ ಗ್ರೂಪ್ ಇತ್ತಂದ್ರೆ ಹಿಂಗೆ ಹೋಗ್ತಿತ್ತು. ಸೊ ಹಿಂಗೆ ಹೋದ್ರೆ ಅದು -M ಎಫೆಕ್ಟ್. ಇಲ್ಲಿ ಹಿಂಗೆ ಬಂದ್ರೆ +M ಎಫೆಕ್ಟ್. ಇನ್ ಟು ದ ಸಿಸ್ಟಮ್ ಬರಾಕತ್ತಿದ್ರೆ +M, ಸಿಸ್ಟಮ್ ಇಂದ ಹೊಂಟಿದ್ರೆ -M. ಸೊ ಇಲ್ಲಿ ಇನ್ ಟು ದ ಸಿಸ್ಟಮ್ ಬರಾಕತ್ತೈತಿ, ಸೊ +M. ಸೊ OH ಏನೈತಲ್ರಿ, ಇಲ್ಲಿ -OH ಅಲ್ಲಿದೆ, ಬಾಂಡ್ OH, ಬಾಂಡ್ CH ಹಂಗಿದೆ. ಸೊ ಇಲ್ಲಿ OH ಏನೈತಲ್ಲ ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಥವಾ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ದೇರ್ಫೋರ್ ಅದು ಯಾವ ತೋರಿಸುತ್ತೆ? +M ತೋರಿಸುತ್ತೆ. ಈ ಅಲ್ಡಿಹೈಡ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇವೆರಡು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಅದಕ್ಕೆ -M ಎಫೆಕ್ಟ್ ಅಥವಾ -R ಎಫೆಕ್ಟ್ ತೋರಿಸ್ತಾವೆ. ಈ CH3 ಅಂತೂ ಅದು ಮೆಸೋಮೆರಿಕ್ ಎಫೆಕ್ಟ್ ತೋರ್ಸಂಗೇ ಇಲ್ಲ. ಎದಕ್ಕೆ ಅಂದ್ರೆ
ಈ ಬೆನ್ಸಿನ್ ರಿಂಗ್ ಇಲ್ಲಿ ತೊಗೊಂಡ್ರೆ ಈಗ CH3 ಅಂತ ಬರ್ದು ಅನ್ಕೋರಿ. ಇದ್ರ ಮೇಲೆ ಎಲೆಕ್ಟ್ರಾನ್ಸ ಇಲ್ಲ ಅಥವಾ ಅದಕ್ಕೆ ಎಲೆಕ್ಟ್ರಾನ್ ಜಗ್ಗೋ ಟೆಂಡೆನ್ಸಿನೂ ಇಲ್ಲ. ಯಾಕಂದರೆ ಎಲೆಕ್ಟ್ರಾನ್ಸ್ ಎದಕ್ಕಿಲ್ಲ ಕಾರ್ಬನ್ ಮೇಲೆ ಅಂದರೆ ಇಟ್ ಕ್ಯಾನ್ ಫಾರ್ಮ್ 4 ಬಾಂಡ್ಸಾ, 3 ಹೈಡ್ರೋಜನ್ ಜೋಡಿ ಇಲ್ಲಿ ಮಾಡೈತಿ, ಇಲ್ಲೊಂದು ಬಾಂಡ್ ಮಾಡೈತಿ. ಸೊ ಅದು ಮೆಸೊಮರಿ ಎಫೆಕ್ಟ್ ತೋರ್ಸಂಗೆ ಇಲ್ಲ. ಎಂಟಿ ಪಿ ಆರ್ಬಿಟಲ್ಸ್ ಇಲ್ಲೇ ಇಲ್ಲ ಅದ್ರ ಕಡೆ. ಸೊ ಅದು ತೋರ್ಸಂಗೆ ಇಲ್ಲ. ಇವು ಎರಡು -m ಎಫೆಕ್ಟ್ ತೋರಿಸ್ತಾವೆ ಬಿಕಾಸ್ ಅವು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಇಲ್ಲಿ OH ಏನೈತಲ್ಲ ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಅದಕ್ಕೆ ಇದು +m ಎಫೆಕ್ಟ್ ತೋರಿಸ್ತೈತೆ, +m ಅಥವಾ +r ಎಫೆಕ್ಟ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೀಟ್ ಒಳಗೆ ಅಪಿಯರ್ ಆಗಿದ್ದ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ರೆಸೋನೆನ್ಸ್ ಇಫೆಕ್ಟ್ ಮೇಲೆ ಬಂತು. ಮತ್ತೆ ಇನ್ನೊಂದು ಕ್ವಶನ್ ರಿಪೀಟ್ ಆಗ್ತಿರ್ಬೋದು ಇದೇ ಟಾಪಿಕ್ ಮೇಲೆ ಬಿಕಾಸ್ ಇದು ಇಂಪಾರ್ಟೆಂಟ್ ಟಾಪಿಕ್. ಆಮೇಲೆ ಅಪಿಯರ್ಡ್ ಕ್ವಶನ್ಸ್ ಇವೆಲ್ಲ. ಕರ್ನಾಟಕ CD 2019 ಒಳಗೆ ರೆಸೋನೆನ್ಸ್ ಎಫೆಕ್ಟ್ ಈಸ್ ನಾಟ್ ಅಬ್ಸರ್ವ್ಡ್ ಇನ್. ಈ 4 ಆಪ್ಷನ್ ಒಳಗೆ ರೆಸೋನೆನ್ಸ್ ಎಫೆಕ್ಟ್ ಎಲ್ಲೇ ಆಗಂಗಿಲ್ಲ. ನೀವು ಸಿಂಪಲ್ ಕಂಡೀಷನ್ ಏನೇನು ಬಿಟ್ಕೋಬೇಕಂದ್ರೆ ರೆಸೋನೆನ್ಸ್ ಎಫೆಕ್ಟ್ ಆಗಬೇಕಂದ್ರೆ ಅಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇರಬೇಕು. ಅಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಎಲ್ಲಿರ್ತೈತಿ ಅಲ್ಲಿ ರೆಸೋನೆನ್ಸ್ ಎಫೆಕ್ಟ್ ಆಗುತ್ತೆ. ಸೊ ನೋಡಿರಿ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಐತಿ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಐತಿ. ಬಟ್ ಒಬ್ವಿಯಸ್ಲಿ 3ನೇದು ಐತೆ, 2ನೇದು ಇದ್ದೇ ಇರ್ತೈತಿ. ಸೊ ಇಲ್ಲಿ ಅಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಐತಿ, ಇಲ್ಲಿ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಐತಿ. ಸೊ ಇಲ್ಲಿ ಅಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇಲ್ಲ. ಸೊ ರೆಸೋನೆನ್ಸ್ ಎಫೆಕ್ಟ್ ಆಪ್ಷನ್ ಡಿ ಒಳಗೆ ನೋಡೋಕೆ ಸಿಗಂಗಿಲ್ಲ. ಆಪ್ಷನ್ ಡಿ ಒಳಗೆ ರೆಸೋನೆನ್ಸ್ ಎಫೆಕ್ಟ್ ಆಗಂಗಿಲ್ಲ ಬಿಕಾಸ್ ಅಲ್ಲೇ ಏನಿಲ್ಲ, ಅಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇಲ್ಲ. ಸಿಂಪಲ್ ಕ್ವಶನ್. ಓಕೆ, ಈ ವಿಡಿಯೋ ಒಳಗೆ ಇನ್ನೂ ಒಂದು ಕ್ವಶನ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್. ದ CH ಬಾಂಡ್ ಆ್ಯಂಡ್ CC ಬಾಂಡ್ ಇನ್ ಈಥೇನ್ ಆರ್ ಫಾರ್ಮ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಓವರ್ಲ್ಯಾಪ್? ಇದು ಕರ್ನಾಟಕ CD 2012 ಒಳಗೆ ಬಂದಿತ್ತು. ನಿಮ್ಮ ಕ್ವಶನ್ ಓದೋ ನಂತರ CH ಬಾಂಡ್ ಆ್ಯಂಡ್ CC ಬಾಂಡ್ ಇನ್ ಈಥೇನ್. ಈಥೇನ್ ಅಂದ್ರೆ ಏನು? C2H6. ಇದನ್ನು ಹಿಂಗೂ ಬರಿಬೋದು, CH3 ಅಂತಲೂ ಬರಿಬೋದು. CH3 ಸೇರಿ C2H6. ಇದು ಈಥೇನ್. ಇದ್ರೊಳಗೆ ಯಾವ ಬಾಂಡ್ ಅದಾವೆ? CH ಬಾಂಡ್ ಐತಿ, CC ಬಾಂಡ್ ಐತಿ. ಅಂದ್ರೆ CH ಬಾಂಡ್ ಎಲ್ಲಿ ಐತಿ ಅಂದ್ರೆ CH3. ಸೊ ಇಲ್ಲೇ CH ಬಾಂಡ್ ಐತಿ. ಇದು ಪೂರ ಸ್ಟ್ರಕ್ಚರ್ ಹಾಕಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ CH ಬಾಂಡ್ ಐತಿ, ಇಲ್ಲಿ CC ಬಾಂಡ್ ಐತಿ. ಓಕೆ, ಇದು CH3 ಹಿಂಗೆ ಹಾಕಿ. ಈಗ ಇದು ಈಥೇನ್ ಒಳಗೆ CH ಬಾಂಡ್ ಮತ್ತು CC ಬಾಂಡ್ ಆರ್ ಫಾರ್ಮ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಓವರ್ಲ್ಯಾಪ್? ಎಂಥ ಟೈಪ್ ಓವರ್ಲ್ಯಾಪ್ ಆಗಿ ಇವು ಫಾರ್ಮ್ ಆಗ್ಯಾವು? ಈ ಫಸ್ಟ್ ಏನು ಮಾಡ್ರಿ ನಾವು CH ಬಾಂಡ್ ನೋಡೋಣ. CH ಬಾಂಡದ್ದು ಅಂದ್ರೆ ಈಗ ಸಿದು sp3 ಹೈಬ್ರಿಡೈಸೇಷನ್. ಬಿಕಾಸ್ ಇದು ನೋಡ್ರಿ, ಇಲ್ಲೇ ಇದು 4 ಬಾಂಡ್ ನೋಡಿದ್ರೆ 1 2 3 4 ಬಾಂಡ್ಸ್ ಫಾರ್ಮ್ ಮಾಡೈತಿ sp3 ಹೈಬ್ರಿಡೈಸೇಷನ್. ಹೆಂಗೆ ಹೇಳಿದೆ ನಾನು ಇದನ್ನ ಅಂದ್ರೆ, ಈಗ ನೋಡ್ರಿ ನಾವು ಹೆಂಗೆ ಮಾಡ್ತೀವಿ ಹೈಬ್ರಿಡೈಸೇಷನ್, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಈ ಕಾರ್ಬನ್ ಎಷ್ಟು ಅಟ್ಯಾಚ್ ಆಗೈತಿ, ಎಷ್ಟು ಇದಕ್ಕೆ ಅಟ್ಯಾಚ್ ಆಗೈತಿ? 4. ಬಿಕಾಸ್ ನೋಡ್ರಿ 3 ಹೈಡ್ರೋಜನ್ 1 ಕಾರ್ಬನ್. ಸೊ 1 2 3 4ಗೆ ಅಟ್ಯಾಚ್ ಆಗೈತಿ. ಇದ್ರ ಅಡ್ಜಸೆಂಟ್ ಆಟಮ್ಸ್ 4 ಪ್ಲಸ್ ಎಷ್ಟು ಲೋನ್ ಪೇರ್ಸ್ ಅದ? 1 ಲೋನ್ ಪೇರ್ ಇಲ್ಲ. ಯಾಕೆ? ಆಲ್ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್ ಆರ್ ಇನ್ವಾಲ್ವ್ಡ್ ಇನ್ ಬಾಂಡ್ ಫಾರ್ಮೇಷನ್. ಕಾರ್ಬನ್ಗೆ ಇರೋದು 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, 4 ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವ. ಸೊ ನೋ ಲೋನ್ ಪೇರ್ಸ್. 4 + 0 is 4. 4 ಅಂದರೆ sp3, 1ನೇದು S 3 P. ಸೊ ಇದು sp3 ಹೈಬ್ರಿಡೈಸೇಷನ್ ಕಾರ್ಬನ್. ಸೊ ಹೈಡ್ರೋಜನ್ ಎಸ್, ಇಲ್ಲಂತೂ ಹೈಬ್ರಿಡೈಸೇಷನ್ ಆಗಿರಂಗಿಲ್ಲ, ಪ್ಯೂರ್ S ಆರ್ಬಿಟಲ್ ಅಷ್ಟೇ ಇರ್ತದೆ. ಸೊ ಇದ್ರದ್ದು ಏನು ಎಂಥ ಓವರ್ಲ್ಯಾಪ್ ಆಯ್ತು? sp3s ಆಯ್ತು. ಬಿಕಾಸ್ ಇದು sp3 ಅಂತ ನಾವು ಈಗ ಇಲ್ಲಿ ಹೇಳಿದ್ವಿ, ಕಾರ್ಬನ್ ಹೈಡ್ರೋಜನ್ ಪ್ಯೂರ್ಲಿ ಎಸ್, ಅದು ಅಲ್ಲಿ ಹೈಬ್ರಿಡೈಸೇಷನ್ ಆಗಿರಂಗಿಲ್ಲ. ಸೊ sp3s ಇದ್ರದ್ದು CH ಬಾಂಡ್ sp3s. CC ಬಾಂಡ್ ಅಂದರೆ sp3 ಬಿಕಾಸ್ ಈ ಕಾರ್ಬನ್ sp3 ಅಂದರೆ ಇದು ಕಾರ್ಬನ್ sp3. ಸೊ sp3 CH ಬಾಂಡ್ sp3s, CC ಬಾಂಡ್ sp3. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇದು ಕರ್ನಾಟಕ CD 2012 ಒಳಗೆ ಕೇಳಿದ್ರು. CH ಬಾಂಡ್ ಇದು sp3, ಇದು S. ಸೊ sp3s ಓವರ್ಲ್ಯಾಪ್. ಇದು sp3. ಸೊ CC ಬಾಂಡ್ ವಿಲ್ ಬಿ sp3 ಓವರ್ಲ್ಯಾಪ್. ಸೊ ಆಪ್ಷನ್ ಎ sp3s ಫಾರ್ CH ಬಾಂಡ್, sp3 ಫಾರ್ CC ಬಾಂಡ್. ಇದ್ರೊಳಗೆ ಈಥೇನ್ ಒಳಗೆ. ಓಕೆ, ಸೊ ಈ ವಿಡಿಯೋ ಒಳಗೂ ಒಂದಿಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ಸೊ ನಾನು ಇದು 2ನೇ ವಿಡಿಯೋ.
ಹೋದ ವಿಡಿಯೋ ಒಳಗೂ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡೀನಿ, ಇದ್ರಾಗೂ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೀನಿ. ಪ್ಲೀಸ್ ಮೇಕ್ ಯೂಸ್ ಆಫ್ ದೆಮ್. ನಮಸ್ಕಾರ. ವಿಲ್ ಕಂಟಿನ್ಯೂ ದಿಸ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ. ಥ್ಯಾಂಕ್ ಯು.